ಹಲೋ ಎವ್ರಿವನ್, ಹಾಯ್, ನಮಸ್ಕಾರ. ನನ್ನ ಹೆಸರು ರೀಜಾ. ನಾನು ಮುನ್ಗೋಡಿಂದ ಬಂದಿದ್ದೇನೆ. ಆ್ಯಕ್ಚುಲಿ ನಾನು ಈಗ ನಿಸರ್ಗ ಹಾಸ್ಪಿಟಲ್ನಲ್ಲಿದ್ದೇನೆ. ಐ ವಾಂಟೆಡ್ ಟು ಟೆಲ್ ಯು ವೈ ಐ ಕೇಮ್ ಟು ನಿಸರ್ಗ ಹಾಸ್ಪಿಟಲ್. ಓಕೆ, ನಾನು ಬಂದಿದ್ದು ನನ್ನ ಪಪ್ಪ ಅಮ್ಮನ ಟ್ರೀಟ್ಮೆಂಟ್ ಸಂಬಂಧ. ಓಕೆ, ಮೈ ಡ್ಯಾಡ್ ವಾಸ್ ಅಫೆಕ್ಟೆಡ್ ವಿತ್ ಸ್ಟ್ರೋಕ್ 3 years ಬ್ಯಾಕ್. ಅವ್ರಿಗೆ ಮಿನಿ ಸ್ಟ್ರೋಕ್ ಬಂದಿತ್ತು ಆ್ಯಂಡ್ 1 ವರ್ಷ ಹಿಡಿಯಿತು ಅವ್ರಿಗೆ ಎಲ್ಲ ಒಂದು ಸ್ವಲ್ಪ ಸರಿಯಾಗಿ ಬರಲಿಕ್ಕೆ. ಬಟ್ ಸ್ಟಿಲ್ ಸಮ್ ಥಿಂಗ್ಸ್ ವೆರ್ ಲ್ಯಾಕಿಂಗ್, ಲೈಕ್ ಮೊಬಿಲಿಟಿ ಕಡಿಮೆ ಇತ್ತು, ಆ್ಯಕ್ಟಿವಿಟಿ ಕಡಿಮೆ ಇತ್ತು. ಆಮೇಲೆ ಅದೆರಡು ಇಲ್ಲದೆ ಕಾರಣ ಅವರು ಒಬೀಸ್ ಆಯಿದ್ರು. ಅಬ್ಡೋಮಿನಲ್ ಡಿಸ್ಟೆನ್ಷನ್ ಇತ್ತು, ಕಾಲಿನಲ್ಲಿ ಬಾವು, ಆಮೇಲೆ ಆಸಿಡಿಕ್ ಪ್ರಾಬ್ಲಮ್ ಇತ್ತು, ನೋವು, ಇಂಥವೆಲ್ಲ ಇತ್ತು. ಓಕೆ, ದಟ್ಸ್ ಅಬೌಟ್ ಮೈ ಡ್ಯಾಡ್. ಆ್ಯಂಡ್ ಫಾಲೋವಿಂಗ್ ಐ ವಾಂಟೆಡ್ ಟು ಟೆಲ್ ಅಬೌಟ್ ಮೈ ಮದರ್. ಆ್ಯಂಡ್ ಮದರ್ಗೆ ಡಯಾಬಿಟಿಕ್ ನ್ಯೂರೋಪತಿ. ಶಿ ವಾಸ್ ಹ್ಯಾವಿಂಗ್ ಡಯಾಬಿಟಿಕ್ ಫಾರ್ 25 years. ಇನ್ಸುಲಿನ್ ಡಿಪೆಂಡೆಂಟ್ ಡಯಾಬಿಟಿಕ್ ಇತ್ತು ಅವ್ರದ್ದು. ಇನ್ಸುಲಿನ್ ಅಂತಂದರೆ 36 units ಮಾರ್ನಿಂಗು, ಆಮೇಲೆ 30 units ಈವ್ನಿಂಗ್ ತೊಗೊಳ್ತಿದ್ರು. ಫಾಲೋವಿಂಗ್ ಜೊತೆನೇ ಟ್ಯಾಬ್ಲೆಟ್ನೂ ತೊಗೊಳ್ತಿದ್ರು, ಶುಗರ್ ಟ್ಯಾಬ್ಲೆಟ್ ತೊಗೊಳ್ತಿದ್ರು. ಸೊ ರೀಸೆಂಟ್ಲಿ ಲೈಕ್ 1 year ಅವರಿಗೆ ಕಾಲಿಗೆ ನಮ್ನೆಸ್ಸು, ಕೈಗೆ ನಮ್ನೆಸ್ಸು, ಮತ್ತು ಪಿನ್ಸ್ ಆ್ಯಂಡ್ ನೀಡಲ್ಸ್ ಇತ್ತು. ಏನಾರ ಕಾಲು ತಟ್ಟಿದ್ರೆ ಅವ್ರ ಸೆನ್ಸೇಷನ್ ಕಡಿಮೆ ಇರೋದು. ಸೊ ಅದೆಲ್ಲ ಸೈನ್ಸ್ ಆಫ್ ನ್ಯೂರೋಪತಿ. ಸೊ ರೀಸೆಂಟ್ಲಿ ಅವ್ರಿಗೆ ವಾಕ್ ಮಾಡ್ಲಿಕ್ಕೆ ಭಾಳ ತ್ರಾಸಿತ್ತು, ಪೇಯ್ನ್ ಇತ್ತು, ಆಮೇಲೆ ಪ್ರಾಬ್ಲಮ್ಸ್ ಜಾಸ್ತಿ ಇತ್ತು ಅವ್ರಿಗೆ. ಸೊ ಐ ವಾಸ್ ರಿಯಲಿ ಕನ್ಸರ್ನ್ಡ್ ಆ್ಯಂಡ್ ವರಿಡ್ ಲೈಕ್ ವಾಟ್ ಟು ಡೂ. ಎವ್ರಿ 4 to 6 months ಐ ಯೂಸ್ ಟು ಕಮ್ ಟು ಹೋಮ್. ಆ್ಯಕ್ಚುಲಿ ಐ ವರ್ಕ್ ಇನ್ ಇಂಗ್ಲೆಂಡ್. ಐ ಕಮ್ ಟು ಹೋಮ್ ಆ್ಯಂಡ್ ಟೇಕ್ ದಮ್ ಟು ಹಾಸ್ಪಿಟಲ್, ಡೂ ದ ಟ್ರೀಟ್ಮೆಂಟ್. ಸೊ ಟ್ರೀಟ್ಮೆಂಟ್ ವಾಟ್ ಐ ಗೆಟ್ ಯೂಶುವಲಿ ಈಸ್ ಲೈಕ್ ಪೇನ್ ಕಿಲ್ಲರ್ಸ್, ವಿಟಮಿನ್ಸ್, increasing the dose of insulin. Yeah, so it wasn't helping her much. So it was like they were not following the diet, or they were not following the exercise. So because of that insulin ಜಾಸ್ತಿ ತಗೊಳ್ತಾ ಇದ್ರು. ಆದರೆ ಡಯಾಬಿಟಿಕ್ನಲ್ಲಿ ಎಂಥದ್ದು ಇದಿಲ್ಲ, HbA1c ಹೈಯರ್ ಸೈಡಲ್ಲಿತ್ತು. ಸೊ ನಾನು ರಿಯಲಿ ಐ ವಾಸ್ ಕನ್ಸರ್ನ್. ಸೊ ಹಾಗಿದ್ದಾಗ ನಾನು ಈ ವೆಬ್ಸೈಟ್ನಲ್ಲಿ ನನಗೆ ಹಿಂಗೆ ರಿಸರ್ಚ್ ಮಾಡಿದೆ. ನಾನು ಜಿತೇಶ್ ಸರ್ದು ವಿಡಿಯೋ ನೋಡಿದೆ. ಆದರೆ ಹೀಗೆ ಯೂಟ್ಯೂಬ್ ಚಾನಲ್ನಲ್ಲಿ ನೋಡ್ತಾ ಇರುವಾಗ ಜಿತೇಶ್ ಸರ್ದು ವೀಡಿಯೋಸ್ ಹಿಂಗೆ ಬಂತು. ಸೊ 2-3 times ಐ ವಾಚ್ಡ್ ಹಿಸ್ ಡಿಫ್ರೆಂಟ್ ವೀಡಿಯೋಸ್. ದೆನ್ ಹಿ ವಾಸ್ talking about stroke and diabetic, so which made me like something is there in Nisarga which can help my dad and mom. So ಹಾಗೆ ನಾನು ಫೋನ್ ಮಾಡಿದಾಗ ರಿಸೆಪ್ಷನ್ ಅವರು ನಾನು ಇದೆಲ್ಲ ಕೇಳಿದೆ. ಆ್ಯಕ್ಚುಲಿ ಟ್ರೀಟ್ಮೆಂಟ್ ಹೇಗಿದೆ, ಡಯಾಬಿಟಿಕ್ಗೆ ನ್ಯೂರೋಪತಿಗೆ ಎಂತ ಮಾಡ್ತೀರಾ ಅಂತೆಲ್ಲ ಕೇಳಿದಾಗ ದೇ ಗಿವ್ ಮಿ ಅ ನೈಸ್ ಪಿಕ್ಚರ್ ಆಫ್ ದಿಸ್ ಹಾಸ್ಪಿಟಲ್. ಸೊ ಐ ಟುಕ್ ಫ್ಯೂ days off. I came down here and 10 days ಟ್ರೀಟ್ಮೆಂಟ್ ತೊಗೊಂಡಿದ್ದೀನಿ ನಾನೀಗ. ಸೊ ಟು ಟೆಲ್ ಯು ದ ಫ್ಯಾಕ್ಟ್ ವಾಟ್ ಹ್ಯಾಪೆಂಡ್ ಅಂತಂದರೆ, ಈ 10 ದಿನ ನಮ್ಗೆ ಸಿಕ್ಕಿದ ಟ್ರೀಟ್ಮೆಂಟು ಆ್ಯಕ್ಚುಲಿ ಇಟ್ ಈಸ್ ಮೈಂಡ್ ಬ್ಲೋಯಿಂಗ್. ಓಕೆ, ಸೊ ದೇ ಗೋಟ್ ಮಲ್ಟಿಪಲ್ ಥೆರಪೀಸ್ ಲೈಕ್ ಆಯುರ್ವೇದಿಕ್ ಇದೆ, ನ್ಯಾಚುರೋಪತಿ ಇದೆ, ಸೋ ಮೆನಿ ಡಯಟ್ನಲ್ಲಿ ಫಿಸಿಯೋ. ಸೊ ಮಲ್ಟಿ ಥೆರಪೀಸ್ ಇದೆ ಇಲ್ಲಿ. So when I came here, the first thing I noticed is like consultation with Dr. Jitesh, Dr. Lakshmi, Dr. Subiksha. So after the consultation ನಮಗೊಂದು ಪಿಕ್ಚರ್ ಸಿಕ್ತು ಎಂಥ ಟ್ರೀಟ್ಮೆಂಟು ಬೇಕು ಅಂತ ಹೇಳಿ. ಸೊ ಪಪ್ಪಗೆ ಬೇಕಾಗಿದ್ದ ಟ್ರೀಟ್ಮೆಂಟು ಅದು ಏನಂತ ಗೊತ್ತಾಯಿತು, ಮಮ್ಮಿಗೆ ಬೇಕಿದ್ದ ಟ್ರೀಟ್ಮೆಂಟ್ ಎಂಥದಂತ ಗೊತ್ತಾಯಿತು. ಸೊ ಟುಗೆದರ್ ಐ ಟುಕ್ ಆಲ್ಸೋ ಟ್ರೀಟ್ಮೆಂಟ್ ಫಾರ್ ಮೈ ವೆರಿಕೋಸ್ ವೆನ್ ಪ್ರಾಬ್ಲಮ್ ಇತ್ತು ನನಗೆ. ಸೊ ವೆರಿಕೋಸ್ ವೇನ್ಗೆ ನಾನು ಟ್ರೀಟ್ಮೆಂಟ್ ತೊಗೊಂಡಿದ್ದೇನೆ. ಐ ವೆನ್ ಆಲ್ಸೋ ಫಾರ್ ಒಬೆಸಿಟಿ. ಕನ್ಸಲ್ಟೇಷನ್ ಮೇಲೆ ಒಂದು ಐಡಿಯಾ ಸಿಕ್ತು, ಸಮಥಿಂಗ್ ಈಸ್ ಗೋಯಿಂಗ್ ಟು ಹ್ಯಾಪನ್. ದ ವೇ ಡಾಕ್ಟರ್ ಹ್ಯಾಸ್ ಪ್ಲ್ಯಾನ್ ದ ಟ್ರೀಟ್ಮೆಂಟ್ ಈಸ್ ಲೈಕ್ ಒಂದು ದಿನಕ್ಕೆ ನಮಗೆ ಏನೇನು ಟ್ರೀಟ್ಮೆಂಟ್ ಬೇಕು ಅಂತ ಪ್ಲ್ಯಾನ್ ಮಾಡಿದರು. ಆಮೇಲೆ ಅದ್ರ ಪ್ರಕಾರ ನಾವು ಫಾಲೋ ಮಾಡಿದ್ವಿ.
ಸೊ ದಟ್ ಈ 10 days ಟ್ರೀಟ್ಮೆಂಟ್ನಲ್ಲಿ ಬಿಗಿನಿಂಗ್ ವಿತ್ ದ ಫಸ್ಟ್ ಡೇ ಸ್ಟಾರ್ಟಿಂಗ್ ಫ್ರಮ್ 5:30 ಟಿಲ್ ಅರೌಂಡ್ 6:30 ಈವ್ನಿಂಗ್ ಮಟ್ಟನೂ ನಮಗೆ ಒಂದೊಂದು ಥೆರಪೀಸ್ ಇರುತ್ತೆ. ಸೊ ಸ್ಟಾರ್ಟಿಂಗ್ ವಿತ್ ದ ಮಡ್ ಥೆರಪಿ, ಓಕೆ, ಬೇಸಿಕ್ ಫ್ರಮ್ ಮಡ್ ಥೆರಪಿ, ದೆನ್ ವಿ ಹ್ಯಾವ್ got gym, then aerobics, then physiotherapy, after that breakfast. ಅದು ನಿಮಗೆ ಹೇಳಬೇಕು, ಇದು ಡಯಟ್ ಆ್ಯಂಡ್ ನ್ಯೂಟ್ರಿಷನ್ ಹಿಯರ್ ದೇ ಫಾಲೋ ವೆರಿ ಸ್ಟ್ರಿಕ್ಟ್ಲಿ ಆ್ಯಂಡ್ ಇಟ್ಸ್ ರಿಯಲಿ ಬೆನಿಫಿಟ್ ಫಾರ್ ಪೇಷಂಟ್ ಲೈಕ್ ಅಸ್. ಸೊ ಡಯಾಬಿಟಿಕ್ ಪೇಷಂಟ್ಸ್ಗೆ ಎಂಥ ಡಯಟ್ ಬೇಕು, ಆಮೇಲೆ ಒಬೆಸಿಟಿ, ಲೈಕ್ ಸ್ಟ್ರೋಕಿಗೆ, ಸೊ ಡಯಟ್ ಈಸ್ ರಿಯಲಿ ಮಸ್ಟ್ ಇನ್ ಹಿಯರ್. ನಾವು 10 days ಸ್ಟ್ರಿಕ್ಟ್ಲಿ ಡಯಟ್ ಫಾಲೋ ಮಾಡಿದ್ದೇವೆ. ಆಮೇಲೆ ವಿ ಎಂಜಾಯ್ಡ್ ಮ್ಯಾಕ್ಸಿಮಮ್ ಆಲ್ ದ ಥೆರಪೀಸ್. ಒನ್ ಡೇ ಮಸಾಜ್ ಅಂತಂದರೆ ನೆಕ್ಸ್ಟ್ ಡೇ ವೈಬ್ರೋ ಥೆರಪಿ, ಫಾಲೋವಿಂಗ್ ದ ನೆಕ್ಸ್ಟ್ ಡೇ ಅನದರ್ ಬಾಡಿ ಪಾಲಿಶಿಂಗ್, ಆಮೇಲೆ ಭಾಳಷ್ಟು ಥೆರಪೀಸ್ ಇದೆ. ಸೊ ದಿಸ್ ಆಲ್ ಥೆರಪೀಸ್ ಆಫ್ಟರ್ ದ ಕನ್ಸಲ್ಟೇಷನ್ ಡಾಕ್ಟರ್ಸ್ ವಿಲ್ ಟೆಲ್ ಅಸ್ ಲೈಕ್ ವಾಟ್ ವಿ ಆರ್ ಇಂಪ್ರೂವಿಂಗ್, ವಾಟ್ ವಿ ನೀಡ್ ಟು ಇಂಪ್ರೂವ್. ಸೊ ದಟ್ ಈಸ್ ದ ಪ್ಲಸ್ ಪಾಯಿಂಟ್. ಸೊ ಆಫ್ಟರ್ 10 days ನಮ್ಮದು ಔಟ್ಕಮ್ ಏನು ಅಂತಂದರೆ, ಪಪ್ಪಂದು ವೆಯ್ಟ್ 5 kilos ರೆಡ್ಯೂಸ್ ಆಯಿತು, ಅಬ್ಡಮಿನಲ್ ಡಿಸ್ಟೆನ್ಷನ್ ಕಡಿಮೆ ಆಗಿದೆ, ಕಾಲಿನ ಬಾವೆಲ್ಲ ಹೋಯಿತು, ಹೀ ಈಸ್ ವೆರಿ ಫ್ಲೆಕ್ಸಿಬಲ್ ಆಯಿತು. ಮೊದಲು ಭಾಳ ಸ್ಟಿಫ್ ಆಗಿದ್ದರು, ಈಗ ಭಾಳ ಮೀನ್ಸ್ ಹಗುರಾಗಿದ್ದಾರೆ. ಡಯಟು ಸ್ಟ್ರಿಕ್ಟಾಗಿ ಫಾಲೋ ಮಾಡಿದರು, ವಾಕಿಂಗ್ ಎಲ್ಲ ಪ್ರಾಪರ್ ಮಾಡ್ತಾ ಇದ್ದಾರೆ. ಸೊ ಅವ್ರಿಗೀಗ ಇನ್ಸುಲಿನ್ ಪಪ್ಪ ತಗೊಳ್ತಾ ಇಲ್ಲ, ಬಟ್ ಹೀ ಈಸ್ following very okay. Coming back to my mom, so ಅವರು 30 ಯೂನಿಟ್ ಇನ್ಸುಲಿನ್ ತಗೊಳ್ತಾ ಇರೋ ಮಮ್ಮಿ ಅವ್ರದ್ದು ಸ್ಟಾರ್ಟಿಂಗು 10 ಯೂನಿಟ್ಗೆ ತೊಗೊಂಡು ಬಂದಿದ್ರು. ಇದು ಡಯಟ್ ಎಲ್ಲ ಫಾಲೋ ಮಾಡಿ ಎಕ್ಸಸೈಸ್ ಎಲ್ಲ ಮಾಡಿದ ತಕ್ಷಣ ಅವ್ರ ಶುಗರ್ ಲೆವೆಲ್ ಡೌನ್ ಆಗ್ಲಿಕ್ಕೆ ಬಂದಿದ್ದಾಗ ಸೊ ಇನ್ಸುಲಿನ್ ಡೋಸ್ ಕಡಿಮೆ ಮಾಡಿದರು. ಸೊ ಟು ಬ್ಯಾಲೆನ್ಸ್ ಇಟ್ ವಿದೌಟ್ ದ ಮೆಡಿಕೇಶನ್, ಜಸ್ಟ್ ವಿತ್ ದ ಇನ್ಸುಲಿನ್ ದೇ ಹ್ಯಾವ್ ಟು ಇನ್ಕ್ರೀಸ್ ಆ್ಯಂಡ್ ಡಿಕ್ರೀಸ್. ಓಕೆ, so now from 36 units my mom is taking 18 units in the morning and 10 units in the evening. She also lost like 4 kilos. ಅವ್ರದ್ದು numbness ಎಲ್ಲ ಕಡಿಮೆ ಆಯಿತು. ಸೊ she had the physiotherapies, ಇದು ಮಸಾಜಿಂಗ್ ಇತ್ತು, ಎಕ್ಸಸೈಸ್ ಇತ್ತು. ಎವ್ರಿ ಡೇ ಫಿಸಿಯೋ ಕನ್ಸಲ್ಟೆಂಟ್ ಜೊತೆ ನಮ್ಮದು ಕನ್ಸಲ್ಟೇಷನ್ ಇರುತ್ತೆ. ಸೊ ಅವರು ನಮಗೆ ಹೇಳ್ತಾರೆ ಇಂಥ ಎಕ್ಸಸೈಸ್ ಬೇಕು ಹಂಗೆ. ಫಾರ್ ಮೈಸೆಲ್ಫ್ ಅದು ವೆರಿಕೋಸ್ ವೇನ್ ಪ್ರಾಬ್ಲಮ್ ಇತ್ತಲ್ಲ, ಅದು ಭಾಳ ಕಡಿಮೆ ಆಯಿತು. ಆಮೇಲೆ ನೀ ಪೇನ್ ಕಡಿಮೆ ಆಗಿದೆ, ಮತ್ತು ವೆಯ್ಟ್ ಲಾಸ್ ಮಾಡಿದ್ದೇನೆ, 4 kilos ವೆಯ್ಟ್ ಲಾಸ್ ಮಾಡಿದ್ದೇನೆ. ಐ ಆಮ್ ಆಲ್ಸೋ ಹ್ಯಾಪಿ ಫಾರ್ ದ ಟ್ರೀಟ್ಮೆಂಟ್ ವಾಟ್ ಐ ರಿಯಲಿ ಗಾಟ್ ಇಟ್. ದೆನ್ ಎಸ್ಪೆಷಲಿ ಐ ರಿಯಲಿ ವಾಂಟೆಡ್ ಟು ಥ್ಯಾಂಕ್ ಡಾಕ್ಟರ್ ಜಿತೇಶ್, ಡಾಕ್ಟರ್ ಲಕ್ಷ್ಮಿ, ಡಾಕ್ಟರ್ ಸುಭಿಕ್ಷಾ ಆ್ಯಂಡ್ ಡಾಕ್ಟರ್ ಜಿಸ್ನಾ ಫಾರ್ looking after us. Your consultation and your caring was really good and much appreciated. And so I wanted to thank each and every one in Nisaga family for looking after us, and I highly recommend this institute for people who really lacking for like these services. Like most of them are unaware of the treatment, what we can do, but really ನಿಸರ್ಗದಲ್ಲಿ ಬಂದರೆ ತುಂಬಷ್ಟು ಟ್ರೀಟ್ಮೆಂಟು ಚಾಯ್ಸಸ್ ಇದೆ. ಸೊ ಇಟ್ ವಿಲ್ ಬೆನಿಫಿಟ್. ಸೊ ಥ್ಯಾಂಕ್ ಯು so much.